ಹಾವೇರಿಯಲ್ಲಿ ನಿನ್ನೆ ಜಿಲ್ಲೆಯ ಅಗ್ರಣೀಯ ಬ್ಯಾಂಕ್ ವತಿಯಿಂದ ಆಯೋಜಿಸಿದ್ದ ಸಾಲ ವಿತರಣಾ ಕಾರ್ಯಕ್ರಮವನ್ನು ಸಂಸದ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿ ನೂರಾರು ಫಲಾನುಭವಿಗಳಿಗೆ ಸಾಲ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ್ ದಾನಮ್ಮನವರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರುಚಿ ಬಿಂದಲ್, ಬ್ಯಾಂಕ್ ಆಫ್ ಬರೋಡಾ ಶಿವಮೊಗ್ಗ ವಲಯದ ಪ್ರಾದೇಶಿಕ ಉಪವ್ಯವಸ್ಥಾಪಕ ದೀಪಕ್ ಶಹಕರ್ ಮತ್ತಿತರರು ಉಪಸ್ಥಿತರಿದ್ದರು. ಅವರಿಗೆ 2 ಲಕ್ಷ ರೂಪಾಯಿ ಅವರ ಸಾಲ ಬಳಿಕ ದೂರದರ್ಶನದೊಂದಿಗೆ ಬಸವರಾಜ ಬೊಮ್ಮಾಯಿ ಕೇಂದ್ರದ ಪಿಎಂ ವಿಶ್ವಕರ್ಮ ಮುದ್ರಾ ಸೇರಿ ವಿವಿಧ ಯೋಜನೆಗಳ ಮೂಲಕ ಜನರು ತಮ್ಮ ಜೀವನ ರೂಪಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಮುಂದಿನ ದಿನಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಸ್ಥಾಪಿಸಬೇಕೆಂಬ ಮನವಿಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಭರವಸೆ ನೀಡಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಹ ತನ್ನ ಜವಾಬ್ದಾರಿ ಮೆರೆದರೆ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಬರುವಂತ ಆರ್ಥಿಕ ವರ್ಷದಲ್ಲಿಯೇ ನಮ್ಮ ಡಿಸಿಸಿ ಬ್ಯಾಂಕ್ ಆದ್ರೆ ನಿಮ್ಗೆ ಹೆಚ್ಚಿನ ಲೋನ್ ಅನ್ನ ಕೊಡಕ್ಕೆ ಸಾಧ್ಯ ಇದೆ. ಇಲ್ಲ ವಿಸ್ತೃತವಾಗಿ ಲೋನ್ ಅನ್ನ ಕೊಡಕ್ಕೆ ಸಾಧ್ಯ, ಹೆಚ್ಚಿನ ಹಣಕಾಸಿನ ಲೋನ್ ಅನ್ನು ಕೂಡ ಕೊಡಕ್ಕೆ ಸಾಧ್ಯ ಇದೆ. ಇದೊಂದು ಒಳ್ಳೆಯ ಕೆಲಸ ನಮ್ಮ ಕೇಂದ್ರ ಸರ್ಕಾರ